ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಎಪ್ಸ್ಟೀನ್ ಫೈಲ್ಸ್ ಈಗ ಮೋದಿ ಸರ್ಕಾರಕ್ಕೆ ಉರುಳಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಇವತ್ತು ಬಜೆಟ್ ಸೆಷನ್ನ ಕೊನೆ ದಿನ ಇತ್ತು, ಸಂಸತ್ತು ನಡೆಯಲಿಲ್ಲ. ವಿಪಕ್ಷಗಳು ಪಟ್ಟು ಹಿಡಿದು ಕೂತಿದ್ದಾವೆ. ಹರ್ದೀಪ್ ಸಿಂಗ್ ಪುರಿ 3-4 ಬಾರಿ ನಾನು ಎಪ್ಸ್ಟೀನ್ ಅನ್ನ ಭೇಟಿ ಮಾಡಿದ್ದೀನಿ, ಅದರಲ್ಲಿ ತಪ್ಪೇನಿದೆ? ಅವನು ಮಾಡಿದ್ದು ಆಗ ನಾನು ಭೇಟಿ ಮಾಡಿದಾಗ ಒಂದೇ ಒಂದು ಕೇಸಿಗೆ ಜೈಲು ಹೋಗಿದ್ದ, ಸಣ್ಣ ಮಕ್ಕಳನ್ನ, ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡಿದ ಕೇಸು ಅಷ್ಟೇ, ಎಷ್ಟು ಸುಲಭವಾಗಿ ಅಷ್ಟೇ. ಸೊ ನಾನು ಭೇಟಿ ಮಾಡಿದ್ದೀನಿ ಕೆಲಸಗಳ ನಿಮಿತ್ತವಾಗಿ, ಅದರಲ್ಲೇನು 3-4 ಸತಿ ಭೇಟಿ ಮಾಡಿದ್ದೀನಿ ಅಂತ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ಬಿಟ್ರು. ಅದನ್ನೇ ಹಿಡ್ಕೊಂಡಿರುವಂತಹ ವಿಪಕ್ಷಗಳು ಈಗ ಇವತ್ತು ರಾಜೀನಾಮೆ ಪಡ್ಕೊಳ್ಳಿ ಅವ್ರ ಹತ್ರ ಅಂತ. ಇಡೀ ಜಗತ್ತಿನಲ್ಲಿ ಒಂದು ಸಲ ಹೆಸರು ಬಂದರೂ ಸಹ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಸಾಕಷ್ಟು ಜನ ರಾಜೀನಾಮೆಗಳನ್ನು ಕೊಡ್ತಿದ್ದಾರೆ. ಬ್ರಿಟನ್ ನಲ್ಲಿ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಆಗೋ ಸಾಧ್ಯತೆ ಇದೆ. ಇಷ್ಟಕ್ಕೂ ಆ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಪಾಪ ನೇರವಾಗಿ ಹೋಗಿಲ್ಲ. ಅವರು ಅಪಾಯಿಂಟ್ ಮಾಡಿದಂತಹ ವ್ಯಕ್ತಿ, ರಾಯಭಾರಿಯಾಗಿ ಅಮೆರಿಕಾಗೆ ಅಪಾಯಿಂಟ್ ಮಾಡಿದಂತಹ ವ್ಯಕ್ತಿ ಎಪ್ಸ್ಟೀನ್ ಜೊತೆ ಸಂಬಂಧ ಹೊಂದಿರುವ ಆರೋಪದ ಮೇಲೆ ಈಗ ಬ್ರಿಟನ್ ನಲ್ಲಿ ಪ್ರಧಾನಿ ಬದಲಾಗೋ ಸಾಧ್ಯತೆಗಳಿದೆ. ಬಟ್ ಭಾರತದಲ್ಲಿ ಏನೋ ಜೈಲಿಗೆ ಹೋಗಿದ್ದಂತೆ, ಏನೋ ಸಣ್ಣ ಮಕ್ಕಳು ಶೋಷಣೆ ಮಾಡ್ತಿದ್ದಂತೆ, ಸೊ ವಾಟ್ ಅಂತ ಮಂತ್ರಿ, ಕೇಂದ್ರದಲ್ಲಿ ಮಂತ್ರಿ, ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳ್ಕೊಳ್ತಾರೆ. ಅವ್ರು ರಾಜೀನಾಮೆ ಕೊಡಿ ಅಂತ ಮಾಡ್ಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ಅದನ್ನ ಪಕ್ಕಕ್ಕಿಟ್ಟು ನೋಡಿದಾಗ ಭಾರತ ಸರ್ಕಾರ ಕೈಗೊಳ್ತಾ ಇದ್ದಂತಹ ಯೋಜನೆಗಳ ಬಗ್ಗೆ ಭಾರತದ ಜನತೆಗೆ ಗೊತ್ತಾಗೋದಕ್ಕಿಂತ ಮೊದಲೇನೆ, ಭಾರತದ ಪ್ರಜೆಗಳಿಗೆ ಗೊತ್ತಾಗೋದಕ್ಕಿಂತ ಮೊದಲೇನೆ, ಯೋಜನೆಗಳು ಘೋಷಣೆ ಆಗೋದಕ್ಕಿಂತ ಮೊದಲೇನೆ ಎಪ್ಸ್ಟೀನ್ಗೆ ಗೊತ್ತಾಗ್ತಿತ್ತು ಅನ್ನೋದಕ್ಕೂ ಸಹ ಈಗ ದಾಖಲೆಗಳು ಸಿಗ್ತಾ ಇದೆ. ಕಾಂಗ್ರೆಸ್ ಆ ದಾಖಲೆಗಳನ್ನು ಹೊರಗಿಟ್ಟಿದೆ. ಸೊ ಏನದು, ಯಾವ ವಿಚಾರ, ಯಾವ ಯೋಜನೆ 6 ತಿಂಗಳ ಮೊದಲೇ ಘೋಷಣೆ ಆಗುವ 6-7 ತಿಂಗಳ ಮೊದಲೇನೆ ಎಪ್ಸ್ಟೀನ್ಗೆ ಗೊತ್ತಿದೆ? ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಆರಂಭದಲ್ಲಿ ಹೇಳ್ದಂಗೆ ಎಪ್ಸ್ಟೀನ್ ಫೈಲ್ಸ್ ಈಗ ಮೋದಿ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಈ 12 ವರ್ಷಗಳ ಆಡಳಿತಾವಧಿಯಲ್ಲಿ ಸಾಕಷ್ಟು ಬಾರಿ ದಾಳಿಗೆ ಒಳಗಾಗಿದೆ ಈ ಸರ್ಕಾರ ವಿಪಕ್ಷಗಳಿಂದ. ಬಟ್ ಏನು ಹೇಳ್ಕೊಳ್ಳೋ ಮಟ್ಟಕ್ಕೆ, ಸರ್ಕಾರವೇ ಶೇಕ್ ಆಗುವ ಮಟ್ಟಕ್ಕೆ ಯಾವುದು ನಡೆದಿರಲಿಲ್ಲ. ಬಟ್ ಈಗ ಈ ಒಂದು ಪಾರ್ಲಿಮೆಂಟ್ನ ಸೆಷನ್ ಏನ್ ನಡೀತಾ ಇತ್ತಲ್ಲ, ಬಜೆಟ್ ಸೆಷನ್, ಈ ಬಾರಿ ಈ ಅಧಿವೇಶನದಲ್ಲಿ ಕಂಡಷ್ಟು ಭಯ ಮೋದಿ ಮುಖದಲ್ಲಾಗಬಹುದು, ಮೋದಿ ಸಂಪುಟ ಸಚಿವರ ಮುಖದಲ್ಲಾಗಿರ್ಬಹುದು, ಇಡೀ ಸರ್ಕಾರಕ್ಕೆ ಆಗಿರ್ಬೋದು, ಈ 12 ವರ್ಷದಲ್ಲಿ ನಾವು ಕಂಡಿರ್ಲಿಲ್ಲ. ಮೋದಿನೇ ಸದನಕ್ಕೆ ಬರ್ತಾ ಇಲ್ಲ, ಕಾರಣ ಹೇಳ್ಕೊಂಡು ಹುಡುಕಾಡ್ಕೊಂಡು ಬೇರೆಯವ್ರ ಮೂಲಕ ಹೇಳಿಸ್ತಿದ್ದಾರೆ. ಮೋದಿ ಸದನಕ್ಕೆ ಬಂದ್ರೆ ದಾಳಿ ಆಗ್ಬಿಡುತ್ತೆ, ಕಾಂಗ್ರೆಸ್ ಮಹಿಳಾ ಎಂಪಿಗಳು ಕಚ್ಚು ಬಿಡ್ತಾರೆ, ದಾಳಿ ಮಾಡ್ತಾರೆ ಅಂತ ಕಟ್ಟುಕತೆಗಳನ್ನ ಕಟ್ಟಿ ಸದನಕ್ಕೆ ಪ್ರಧಾನಮಂತ್ರಿ ಬರ್ತಾ ಇಲ್ಲ ಹೆದರ್ಕೊಂಡು. ಆ ಕಡೆ ಸ್ಪೀಕರು ಬರ್ತಿಲ್ಲ. ಇವತ್ತಿಗೆ ಮುಗೀತು ಸದನ. ಆದ್ರೆ ಮತ್ತೆ ಮುಂದಿನ ತಿಂಗಳಿದೆ, 9ನೇ ತಾರೀಕು, ಮಾರ್ಚ್ 9ರಿಂದ ಮತ್ತೆ ಅಧಿವೇಶನ ಇದೆ. ಆಗಿದು ಮುಂದುವರಿಯುತ್ತೆ, 100% ಮುಂದುವರಿಯುತ್ತೆ. ಈ ಕಡೆ ರಾಹುಲ್ ಗಾಂಧಿ LOP, ಲೀಡರ್ ಆಫ್ ಆಪೋಸಿಷನ್, ಬಾಯಿ ಮುಚ್ಚೋದಕ್ಕೆ, ರಾಹುಲ್ ಗಾಂಧಿಯನ್ನೇ ಅನರ್ಹಗೊಳಿಸೋದಕ್ಕೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ನಿನ್ನೆ ಒಂದು ಮಂಡನೆಯನ್ನ ಮಾಡಿದ್ರು, ಅದನ್ನ ಇವತ್ತು ವಾಪಸ್ ತಗೊಂಡ್ರು. ಇನ್ನು ಹಕ್ಕುಚ್ಯುತಿ ತರ್ತಾರಂತೆ ನೆಕ್ಸ್ಟ್, ಅದಕ್ಕೆ ತಯಾರಿಗಳನ್ನು ನಡೆಸ್ಕೊಳ್ತಿದ್ದಾರೆ. ಸೊ ಇದರ ನಡುವೆ ಕಾಂಗ್ರೆಸ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿತು. ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇಟ್ಟಂತಹ ಒಂದು ವಿಚಾರ ಇತ್ತಲ್ಲ, ಅದು ನಿಜವಾಗ್ಲೂ ಸಹ ಈ ದೇಶದ ಪ್ರಜೆಗಳಿಗೆ ಮಾಡುವ ಅವಮಾನವೇ ಸರಿ ಮೋದಿ ಸರ್ಕಾರದಿಂದ. ಏನದು ಅಂತಂದ್ರೆ, ಭಾರತದಲ್ಲಿ ಏನೋ ಒಂದು ಯೋಜನೆಗಳು ಜಾರಿಗೆ ಬರೋದಾದ್ರೆ ಆ ಯೋಜನೆಗಳ ವಿಚಾರವಾಗಿ ಮೊದಲಿಗೆ ಸಂಪುಟಕ್ಕೆ ಗೊತ್ತಿರುತ್ತೆ. ಪ್ರಧಾನಿ ಅಥವಾ ಆ ಯೋಜನೆಗೆ ಸಂಬಂಧಪಟ್ಟಂತಹ ಮಿನಿಸ್ಟ್ರಿ ಕೂತ್ಕೊಂಡು ಫೈನಲೈಸ್ ಮಾಡ್ತಾರೆ ಸರ್ಕಾರದ ಮಟ್ಟದಲ್ಲಿ. ಆ ನಂತರ ಅದು ಸಂಪುಟ ಸಭೆಗೆ ಬರುತ್ತೆ. ಸಂಪುಟದಲ್ಲಿ ಅಂಗೀಕಾರ ಆದ ನಂತರ ಸದನಕ್ಕೆ ಬಿಲ್ ಆಗಿ ಬರುತ್ತೆ ಅಥವಾ ಯೋಜನೆ ಜಾರಿಯಾಗತ್ತೆ. ಆದರೆ ಆ ಯೋಜನೆ ದೇಶದ ಜನರಿಗೆ ಗೊತ್ತಾಗೋದಕ್ಕಿಂತ ಮೊದಲೇನೆ, ಬೇರೆ ಸಚಿವರಿಗೂ ಗೊತ್ತಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಎಪ್ಸ್ಟೀನ್ಗೆ ಮಾಹಿತಿ ಹೋಗ್ತಾ ಇತ್ತು, ಎಪ್ಸ್ಟೀನ್ಗೆ ಗೊತ್ತಿರ್ತಿತ್ತು ಅನ್ನೋದಕ್ಕೆ ಒಂದು ಆಧಾರ ಸಿಕ್ಕಿದೆ. ಅದನ್ನೇ ಕಾಂಗ್ರೆಸ್ನವರು ಈಗ ಹೊರಗಿಟ್ಟಿರೋದು. ಏನದು ಅಂದ್ರೆ, ನಿಮ್ಗೆಲ್ಲ ಗೊತ್ತಿರಬೇಕಾಗ ಡಿಜಿಟಲ್ ಇಂಡಿಯಾ ಅಂತ ಒಂದು ತಂದ್ರು ನರೇಂದ್ರ ಮೋದಿ ಅವರು ಸರ್ಕಾರ. ಯಾವಾಗ 2015 ಜುಲೈ ತಿಂಗಳಲ್ಲಿ ಅದನ್ನ ಅನೌನ್ಸ್ ಮಾಡಿದ್ರು, ಡಿಜಿಟಲ್ ಇಂಡಿಯಾ ಅಂತ. ಎಲ್ಲವೂ ಡಿಜಿಟಲೈಸ್ ಮಾಡಬೇಕು ಈ ದೇಶದಲ್ಲಿ, ತಂತ್ರಜ್ಞಾನ ಮುಂದುವರೆದಿದೆ, ನಮ್ಮ ದೇಶಕ್ಕೆ ತಂತ್ರಜ್ಞಾನ ಬೇಕು, ಎಸ್ ಬೇಕು, ಕಾಲಕ್ಕೆ ತಕ್ಕಂತೆ ನಾವು ಸಹ ಬದಲಾಗಬೇಕು. ಅದನ್ನ ದೊಡ್ಡ ಸಾಧನೆ ಅನ್ನೋ ರೀತಿ ಬಿಂಬಿಸಿದ್ರು. ಆದರೆ ಈ ಡಿಜಿಟಲ್ ಇಂಡಿಯಾ ಬಗ್ಗೆ
ಘೋಷಣೆಯಾಗುವುದಕ್ಕೂ 6-7 ತಿಂಗಳ ಮೊದಲೇ, 7-8 ತಿಂಗಳು ಇಟ್ಕೊಳ್ಳಿ, ಜುಲೈ 2015ರಲ್ಲಿ ಘೋಷಣೆಯಾಗಿದ್ದು. ಆದರೆ 2014ರ ನವೆಂಬರ್ನಲ್ಲಿ, ಅಂದರೆ 8 ತಿಂಗಳ ಮೊದಲೇನೆ, ಎಪ್ಸ್ಟೀನ್ ಅದರ ಬಗ್ಗೆ ಇನ್ನೊಂದು ವ್ಯಕ್ತಿಗೆ ಇಮೇಲಲ್ಲಿ ತಿಳಿಸ್ತಾನೆ. ಜೆಫ್ರಿ ಎಪ್ಸ್ಟೀನ್. ಯಾರು ಈ ಜೆಫ್ರಿ ಎಪ್ಸ್ಟೀನ್ ಅನ್ನೋದು ನಿಮಗೆ ಗೊತ್ತಿದೆಯಲ್ಲ. ಸಣ್ಣ ಸಣ್ಣ ಮಕ್ಕಳನ್ನ, 9 ವರ್ಷ, 10 ವರ್ಷ, 12 ವರ್ಷ, 13 ವರ್ಷ, ಈ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳನ್ನ ಲೈಂಗಿಕ ಶೋಷಣೆಗೆ ಬಳಸ್ತಾ ಇದ್ದಂತಹ ವ್ಯಕ್ತಿ, ಸೆಕ್ಸ್ ಟ್ರಾಫಿಕಿಂಗ್ ಮಾಡ್ತಿದ್ದಂತಹ ವ್ಯಕ್ತಿ. ಜಗತ್ತಿನ ದೊಡ್ಡ ದೊಡ್ಡ ಶ್ರೀಮಂತರು, ಪವರ್ಫುಲ್ ವ್ಯಕ್ತಿಗಳಿಗೆ ಈ ಪುಟ್ಟ ಮಕ್ಕಳನ್ನ ಕಾಮಕ್ಕೆ ಒದಗಿಸ್ತಾ ಇದ್ದಂತಹ ವ್ಯಕ್ತಿ. ಅವನು ಇನ್ನೊಂದು ದೊಡ್ಡ ಕಂಪನಿ, IT ಕಂಪನಿಯ ವ್ಯಕ್ತಿಗೆ ಒಂದು ಇಮೇಲ್ ಬರೆದಿದ್ದಾನೆ. ಯಾವಾಗ? ನವೆಂಬರ್ 2014ರಲ್ಲಿ. ಆ ಇಮೇಲ್ ಅಲ್ಲಿ ಏನ್ ಬರ್ದಿದ್ದಾನೆ? ರೀಡ್ ಹಾಫ್ಮನ್ ಅನ್ನುವಂಥ ವ್ಯಕ್ತಿಗೆ ಬರೆದಿರುವ ಆ ಇಮೇಲ್ ಅಲ್ಲಿ ಏನಿದೆ ಅಂದ್ರೆ, ಭಾರತದಲ್ಲಿ ಡಿಜಿಟಲ್ ಇಂಡಿಯಾ ಅನ್ನುವಂಥದ್ದು ಒಂದು ಬರ್ತಾ ಇದೆ, ಅದರ ಬಗ್ಗೆ ನೀವು ಗಮನ ಕೊಡಿ. ಯಾಕಂದ್ರೆ ಈತ IT ಕಂಪನಿ ನಡೆಸ್ತಾನೆ, ಅದರ ಲಾಭ ಪಡ್ಕೊಳ್ಳಬಹುದು ಅಂತ. ಅಲ್ಲಿ ಏನು ಇನ್ವೆಸ್ಟ್ಮೆಂಟ್ ಬೇಕು, ಏನು ಟೆಕ್ನಾಲಜಿ ಬೇಕು, ಅದನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬಹುದಲ್ಲ, ಸಿದ್ಧತೆ ಮಾಡ್ಕೊಳ್ಳಿ ಅಂತ ಸೂಚನೆ ಕೊಡುವ ರೀತಿಯಲ್ಲಿ ಜೆಫ್ರಿ ಎಪ್ಸ್ಟೀನ್ ರೀಡ್ ಹಾಫ್ಮನ್ ಅನ್ನುವಂತಹ IT ದಿಗ್ಗಜನಿಗೆ ಇಮೇಲ್ ಮಾಡಿದ್ದಾನೆ. ಯಾವಾಗ? ನವೆಂಬರ್ 2014ರಲ್ಲಿ. ಆದರೆ ಭಾರತದ ಜನತೆಗೆ ಆ ಯೋಜನೆ ಡಿಜಿಟಲ್ ಇಂಡಿಯಾ ಅನ್ನುವಂತಹ ಯೋಜನೆ ಘೋಷಣೆಯಾಗಿದ್ದು ಜುಲೈ 2015ರಲ್ಲಿ. ಅಂದ್ರೆ 8 ತಿಂಗಳ ಮೊದಲೇನೆ ಆ ಯೋಜನೆ ಪ್ರಾರಂಭಿಕ ಹಂತದಲ್ಲಿ, ಸರ್ಕಾರದ ಮಟ್ಟದಲ್ಲಿ, ಪ್ರೈಮ್ ಮಿನಿಸ್ಟರ್ ಲೆವೆಲ್ ಅಲ್ಲಿ ಡಿಸ್ಕಸ್ ಆಗುವ ಹಂತದಲ್ಲಿನೇ ಜೆಫ್ರಿ ಎಪ್ಸ್ಟೀನ್ಗೆ ಗೊತ್ತಿದೆ. ಯಾರು ಹೇಳಿದ್ರು? ಹೇಗೆ ಗೊತ್ತಾಯಿತು? ಎಲ್ಲ ಪ್ರಧಾನಮಂತ್ರಿ ಆಫೀಸಲ್ಲಿ ನಡೆಯುವಂತಹ ಚರ್ಚೆಗಳು. ಅದಿನ್ನೂ ಪ್ರಾರಂಭಿಕ ಹಂತ. 8 ತಿಂಗಳ ಮೊದಲೇ ಅಂದ್ರೆ, ಯೋಜನೆ ಘೋಷಣೆ ಆಗೋದಕ್ಕಿಂತ 8 ತಿಂಗಳ ಮೊದಲೇ ಅಂದ್ರೆ ಆಗ್ತಾನೆ ಯೋಚನೆ ಹುಟ್ಟಿರುತ್ತೆ, ಯೋಚನೆ ಆಗ್ತಾನೆ ಮೊಳಕೆ ಹೊಡೆದಿರುತ್ತ್ರಿ. ಅಷ್ಟು ಬೇಗ ಜೆಫ್ರಿ ಎಪ್ಸ್ಟೀನ್ ಅದನ್ನು ನನಗೆ ಗೊತ್ತಿದೆ, ಇದು ಬರ್ತಾ ಇದೆ, ನೀವು ಅದಕ್ಕೆ ಏನೇನು ಬೇಕೋ ಮಾಡ್ಕೊಳ್ಳಿ, ಲಾಭ ಪಡ್ಕೊಳಕ್ ಆಗತ್ತೆ ಅಂತ ಒಬ್ಬನಿಗೆ ಇಮೇಲ್ ಕಳಿಸ್ತಾನೆ ಅಂತಂದ್ರೆ, ಈ ಸರ್ಕಾರದಲ್ಲಿ ಯಾವೆಲ್ಲ ವ್ಯಕ್ತಿಗಳು ಎಪ್ಸ್ಟೀನ್ ಜೊತೆಯಲ್ಲಿ ಎಷ್ಟೆಲ್ಲ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ, ಮತ್ತು ಯಾಕೆ ಅವನ ಸಂಪರ್ಕದಲ್ಲಿ ಇದ್ರೂ ಸಹ ಅವನಿಗೆ ಯಾಕೆ ಭಾರತದ ಯೋಜನೆಗಳನ್ನ ಅಷ್ಟು ಮೊದಲೇ ತಿಳಿಸ್ತಾರೆ? ಅವನಿಗೆ ಯಾಕೆ ತಿಳಿಸ್ಬೇಕು? ಅವನಿಗೆ ಯಾಕೆ ಗೊತ್ತಾಗಬೇಕು? ಹಾಗಾದ್ರೆ ಯಾರೆಲ್ಲ ಇದ್ದಾರೆ ಅವನ ಕಾಂಟ್ಯಾಕ್ಟ್ ಅಲ್ಲಿ? ಭಾರತೀಯರು, ಭಾರತ ಸರ್ಕಾರದವರು, ಮೋದಿ ಸರ್ಕಾರದಲ್ಲಿ ಯಾರೆಲ್ಲ ಇದ್ದಾರೆ? ಇಲ್ಲಿಯವರೆಗೆ ಎಪ್ಸ್ಟೀನ್ ಫೈಲ್ಸ್ 2 ಕಂತುಗಳು ಬಿಡುಗಡೆ ಆಗಿರೋದು, ಇನ್ನು 2-3 ಕಂತು ಬಿಡುಗಡೆ ಆಗೋದು ಬಾಕಿ ಇದೆ. 2 ಕಂತುಗಳಲ್ಲೇನೆ ಇಷ್ಟೆಲ್ಲ ರಾದ್ಧಾಂತ. ಮೋದಿ ಹೆಸರು ಬಂದಾಗಿದೆ. ಹರ್ದೀಪ್ ಸಿಂಗ್ ಪುರಿ ಅನ್ನುವಂತಹ ಭಾರತದ ಪೆಟ್ರೋಲಿಯಂ ಸಚಿವ 3-4 ಬಾರಿ ಎಪ್ಸ್ಟೀನ್ ಅನ್ನು ಭೇಟಿ ಮಾಡಿರೋದ್ರ ಬಗ್ಗೆ ಸ್ವತಃ ಒಪ್ಕೊಂಡ್ಬಿಟ್ಟಿದ್ದಾರೆ. ಆ ಫೈಲ್ಸ್ ಬಂದ ನಂತರ, ಅವರ ಹೆಸರು ಬಂದ ನಂತರ. ಅನಿಲ್ ಅಂಬಾನಿ ಇಂತಹದ್ದೇ ಹುಡುಗಿ ಬೇಕು ಅಂತ ಎಪ್ಸ್ಟೀನ್ ಜೊತೆ ಚರ್ಚೆ ಮಾಡ್ತಾ ಇರುವಂತಹ ಇಮೇಲ್ಗಳು ಲೀಕ್ ಆಗಿದಾವೆ, ಅಥವಾ ಲೀಕ್ ಆಗಿಲ್ಲ, ಬಿಡುಗಡೆ ಮಾಡಿದ್ದಾರೆ ಅಮೆರಿಕದ ಕೋರ್ಟ್ಗಳು. ಬರೀ 2 ಕಂತುಗಳೇ ಬಿಡುಗಡೆ ಆಗಿರೋದು ಎಪ್ಸ್ಟೀನ್ ಫೈಲ್ಸ್. ಇನ್ನ 2-3 ಕಂತಿದೆ, ಅರ್ಧಕ್ಕರ್ಧನೂ ಬಿಡುಗಡೆ ಆಗಿಲ್ಲ ಇಲ್ಲಿಯವರೆಗೆ. ಮುಂದೆ ಏನೇನು ಬರಬಹುದು? ಇದರಲ್ಲಿ ಇದೆಲ್ಲವೂ ಸಹ ಬರಬಹುದಾ? ಭಾರತದಲ್ಲಿ ಯಾವ ಮಂತ್ರಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಯಾವ ವ್ಯಕ್ತಿ ಎಪ್ಸ್ಟೀನ್ಗೆ ಇಲ್ಲಿನ ಯೋಜನೆಗಳನ್ನ ಆಗ ರೂಪಿಸೋದಕ್ಕೆ ಆರಂಭಿಸಿದ ತಕ್ಷಣನೇ ಅವನಿಗೆ ಮಾಹಿತಿ ಕೊಡ್ತಿದ್ದಾರೆ? 8 ತಿಂಗಳ ಮೊದಲೇ ಯೋಜನೆ ಘೋಷಣೆ ಆಗೋದಕ್ಕಿಂತ 8 ತಿಂಗಳ ಮೊದಲೇನೆ ಎಪ್ಸ್ಟೀನ್ಗೆ ಮಾಹಿತಿ ಹೋಗ್ತಾ ಇದೆ. ಹೂ ಇಸ್ ಹಿ? ಆತನಿಗೆ ಯಾಕೆ ಮಾಹಿತಿ ಕೊಡಬೇಕು? ಅಥವಾ ಇವ್ರಿಗೆಲ್ಲ ಬಾಸ, ಅಥವಾ ಬೇರೆ ಏನಿದೆ? ಅಥವಾ ಇವರನ್ನ ಹೆದರ್ಸಿಟ್ಕೊಂಡಿದ್ದಾನ? ಇವ್ರದೆಲ್ಲ ಬೇರೆ ಏನೇನೋ ಇದೆಯಾ? ಎಲ್ಲ ಪ್ರಶ್ನೆಗಳು ಸಹ ಈಗ ಮತ್ತೆ ಉದ್ಭವ ಆಗತ್ತೆ. 9ನೇ ತಾರೀಕು ಮಾರ್ಚ್ ಮತ್ತೆ ಅಧಿವೇಶನ ಶುರುವಾದಾಗ ಮತ್ತೆ ವಿಪಕ್ಷಗಳು ಗಟ್ಟಿಯಾಗಿ ನಿಲ್ತವೆ. ಖಂಡಿತ ನಿಲ್ಲಲೇಬೇಕು. ಯಾಕಂದ್ರೆ ಇದು ಈ ದೇಶದ ಪ್ರಜೆಗಳಿಗೆ ಮಾಡುವ ಅವಮಾನ. ಈ ದೇಶದ ಯೋಜನೆಗಳ ಬಗ್ಗೆ ಈ ದೇಶದ ಪ್ರಜೆಗಳಿಗೆ ಗೊತ್ತಾಗೋದಕ್ಕಿಂತ ಮೊದಲೇ ಎಲ್ಲೋ ಒಬ್ಬ ಕಾಮಿಷ್ಟ, ಸಣ್ಣ ಸಣ್ಣ ಮಕ್ಕಳನ್ನ ಶೋಷಣೆ ಮಾಡುವಂತಹ, ಲೈಂಗಿಕ ಶೋಷಣೆ ಮಾಡುವಂತಹ ಒಬ್ಬ ಕಾಮಿಷ್ಟನಿಗೆ ವಿಚಾರ ಮುಟ್ಟಿಸ್ತಾರೆ ಈ ಸರ್ಕಾರದವರು. ಅಂದ್ರೆ ಯಾರೋ ಒಬ್ರು, ಅದನ್ನೇನಂತ ಕರೀತೀವಿ? ಈ ದೇಶದ ಜನತೆಗೆ ಮಾಡುವ ದ್ರೋಹನೇ ಅದು, ಮೋಸನೇ ಅದು. ಸೊ ಅದು ನಡೀತಾ ಇದೆ ಈಗ. ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಮತ್ತು ವಿಪಕ್ಷ ನಡೆಸ್ತಿರುವಂತಹ ದಾಳಿ ಏನಿದೆಯಲ್ಲ, ಎಪ್ಸ್ಟೀನ್ ಫೈಲ್ಸ್ ಕುರಿತಾಗಿ ಆಗಿರಬಹುದು, ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಬಗ್ಗೆ ಆಗಿರಬಹುದು, ಮತ್ತು ನರವಣೆ ಅನ್ನುವಂತಹ
ಮಾಜಿ ಸೇನಾಧ್ಯಕ್ಷರು ಬರೆದಿರುವಂತಹ ಪುಸ್ತಕದಲ್ಲಿರುವಂತಹ ಭಾರತ ಚೈನಾ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಈ ಸರ್ಕಾರ ತೋರಿದಂತಹ ನಿರ್ಲಕ್ಷ್ಯದ ಕುರಿತಾಗಿ ಇರುವಂತಹ ಅಂಶಗಳಾಗಿರಬಹುದು ಎಲ್ಲವೂ ಸಹ 12 ವರ್ಷಗಳಲ್ಲಿ ಮೋದಿ ಸರ್ಕಾರಕ್ಕೆ ಎದುರಾಗದ ಈ ಹಿಂದೆ ಎಂದೂ ಎದುರಾಗದಂತಹ ಹಿನ್ನಡೆಯನ್ನ ಒಂದು ರೀತಿ ಭಯವನ್ನ ಉಂಟು ಮಾಡ್ತಾ ಇರೋದಂತಹ ಸತ್ಯ. ಮುಂದೇನಾಗುತ್ತೆ, ಉರುಳಾಗುತ್ತಾ ಈ ಸರ್ಕಾರಕ್ಕಿದು ಗೊತ್ತಿಲ್ಲ. ವಿ ನೀಡ್ ಟು ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.